ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಸ್ವಾಗತ. ಈಗ ನಿಮ್ಮ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ 1 ದಿನಾಂಕ 5/1/2026 ಅಂದರೆ ಜನವರಿ 5ರಂದು ಇದೆ. ಪ್ರಥಮ ಭಾಷೆ ಕನ್ನಡಕ್ಕಾಗಿ ಈಗ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಸಿದ್ಧಪಡಿಸಿದ್ದು, ಅದರಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ 1 ಅದರ ಉತ್ತರಗಳನ್ನು ನೋಡೋಣ. ನೋಡಿ, ಇದು ಸೆಟ್ 1. ಈ ಒಂದು ಸೆಟ್ನ ಉತ್ತರಗಳನ್ನು ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ನೋಡಿ, ಮೊದಲಿಗೆ ಬಹು ಆಯ್ಕೆ ಪ್ರಶ್ನೆಗಳ ಪ್ರಶ್ನೆಗಳನ್ನ ಮತ್ತು ಉತ್ತರಗಳನ್ನು ನೋಡೋಣ. ಕನ್ನಡ ವರ್ಣಮಾಲೆಯಲ್ಲಿರುವ ದೀರ್ಘ ಸ್ವರಗಳ ಸಂಖ್ಯೆ. ನೋಡಿ, ಕನ್ನಡ ವರ್ಣಮಾಲೆಯಲ್ಲಿರುವಂತಹ ದೀರ್ಘ ಸ್ವರಗಳು ಎಷ್ಟು? 7. ಉತ್ತರ 7. ಇನ್ನು ಬಲ್ಲೆನೆಂದು ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಬಲ್ಲೆನೆಂದು, ಬಲ್ಲೆನು ಪ್ಲಸ್ ಎಂದು, ನು ಪ್ಲಸ್ ಎ. ಇಲ್ಲಿ ಉಕಾರ ಲೋಪ ಆಯಿತು, ಆದ ಕಾರಣ ಇದು ಲೋಪ ಸಂಧಿ. ಇನ್ನು ಹಾಡಲಿ ಪದವು ಈ ಕ್ರಿಯಾರೂಪಕ್ಕೆ ಸೇರಿದೆ. ಹಾಡಲಿ ಅನ್ನೋದು ವಿಧ್ಯರ್ಥಕ ಕ್ರಿಯಾರೂಪ. ಬೆಟ್ಟದಾವರೆ ಪದ ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಬೆಟ್ಟದಾವರೆ ಅನ್ನೋದು ತತ್ಪುರುಷ ಸಮಾಸ. ಸಂಧ್ಯಾ ಪದದ ತದ್ಭವ ರೂಪ. ನೋಡಿ, ತತ್ಸಮ ತದ್ಭವ. ಸಂಧ್ಯಾ ಅನ್ನೋದ ತದ್ಭವ ರೂಪ ಸಂಜೆ. ಓಟ ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ. ಓಟ ಅನ್ನುವುದು ಕೃದಂತ ಭಾವನಾಮ. ಇನ್ನು ಸಂಬಂಧಿ ಪದ ಬರೆಯುವುದು ಎರಡನೇದ್ರಲ್ಲಿ ನೋಡಿ. ಬೇಗ ಬೇಗ ಅನ್ನೋದು ದ್ವಿರುಕ್ತಿ. ಧೀರ ಶೂರ ಅನ್ನುವುದು ಜೋಡು ನುಡಿ. ಆಹಾ ಅನ್ನುವುದು ಭಾವಸೂಚಕಾವ್ಯಯ. ಚಟ ಅನ್ನುವುದು ಅನುಕರಣಾವ್ಯಯ. ವ್ಯಾಪಾರಿ ಅನ್ನೋದು ಕೆಲಸದಿಂದ ಬಂದದ್ದು ಅನ್ವರ್ಥನಾಮ. ದೇಶ ಅನ್ನೋದು ರೂಢಿಯಿಂದ ಬಂದದ್ದು ರೂಢನಾಮ. ನೋಡಿ, ಲೋಕದಲ್ಲಿ ಸಪ್ತಮಿ ವಿಭಕ್ತಿ ಅಲ್ಲಿ ಅನ್ನೋದು. ಇನ್ನು ಸಾವಿತ್ರಿಯಿಂದ ಅನ್ನೋದ್ರಲ್ಲಿ ಇಂದ ಅನ್ನೋದು ತೃತೀಯ ವಿಭಕ್ತಿ. ನೋಡಿ, ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯುವುದು. ಸುಕುಮಾರ ಸ್ವಾಮಿಗೆ ಯಾವ ಪಟ್ಟವನ್ನು ಕಟ್ಟಲಾಯಿತು? ಸೆಟ್ಟಿ ಪಟ್ಟವನ್ನು ಕಟ್ಟಲಾಯಿತು. ಧರ್ಮಾಧಿಕರಣರು ಏಕೆ ವಿಸ್ಮಯ ಹೊಂದಿದರು? ಧರ್ಮಾಧಿಕರಣರು ವೃಕ್ಷವು ಸಾಕ್ಷಿ ನುಡಿಯುವುದೆಂದು ಕೇಳಿ ವಿಸ್ಮಯ ಹೊಂದಿದರು. ಶಬರಿ ರಾಮಲಕ್ಷ್ಮಣರಿಗಾಗಿ ಏನನ್ನು ಸಂಗ್ರಹಿಸಿದ್ದಳು? ಹೂ, ಹಣ್ಣು, ತಳಿರು, ಮಧುಪರ್ಕಗಳನ್ನು ಸಂಗ್ರಹಿಸಿದ್ದಳು. ಗಡಿ ಪ್ರದೇಶಗಳಲ್ಲಿ ಬ್ಲಾಕ್ಔಟ್ ನಿಯಮವನ್ನು ಏತಕ್ಕಾಗಿ ಪಾಲಿಸಲಾಗುತ್ತದೆ? ರಾತ್ರಿ ವೇಳೆ ಶತ್ರು ಸೈನಿಕರು ವೈಮಾನಿಕ ದಾಳಿ ಮಾಡಲು ಅವಕಾಶವಾಗದಂತೆ ಬ್ಲಾಕ್ಔಟ್ ನಿಯಮವನ್ನು ಪಾಲಿಸಲಾಗುತ್ತದೆ. ದುರ್ಯೋಧನನು ಯಾರಿಬ್ಬರನ್ನು ಕೊಂದ ಬಳಿಕ ಸಂಧಿ ಮಾಡಿಕೊಳ್ಳುವುದಾಗಿ ಹೇಳಿದನು? ಪಾರ್ಥ ಭೀಮರಿಬ್ಬರನ್ನು ಕೊಂದ ಬಳಿಕ ಸಂಧಿ ಮಾಡಿಕೊಳ್ಳುವುದಾಗಿ ಹೇಳುತ್ತಾನೆ. ಮುನಿಸುತರು ಲವನು ಕುದುರೆಯನ್ನು ಕಟ್ಟಿದ್ದನ್ನು ಕಂಡು ಹೆದರಲು ಕಾರಣವೇನು? ಅರಸರು ಬಡಿವರು ಅಂತ ಹೆದರಿದರು. ಮಲೆನಾಡಿನಲ್ಲಿ ಕಾರ್ತಿಕ ಮಾಸದಲ್ಲಿ ಯಾವ ಬೀಜಗಳನ್ನು ಕುಟ್ಟಿ ಉಂಡೆಗಳನ್ನು ಮಾಡಿ ಉರಿಸಲಾಗುತ್ತಿತ್ತು? ಮಲೆನಾಡಿನಲ್ಲಿ ಕಾರ್ತಿಕ ಮಾಸದಲ್ಲಿ ನಾಗಸಂಪಿಗೆ ಬೀಜಗಳನ್ನು ಕುಟ್ಟಿ ಉಂಡೆಗಳನ್ನು ಮಾಡಿ ಉರಿಸಲಾಗುತ್ತಿತ್ತು. ಇನ್ನು 3-4 ವಾಕ್ಯಗಳಲ್ಲಿ ಉತ್ತರ ಬರೆಯುವುದು. ನೋಡಿ, ಸಂಪತ್ತನ್ನು ಕಾಪಾಡಲು ಎದುರಾಗುವ ಕಷ್ಟಗಳಾವುವು? ಸಂಪತ್ತಿಗೆ ಎಷ್ಟು ಬಿಗಿಯಾಗಿ ಬಿದ್ದಿಟ್ಟರೂ ನುಸುಳಿಕೊಳ್ಳುವಂತಹ ಜಾಣ್ಮೆ ಇದೆ. ಮಹಾವೀರರಾದ ಸಾವಿರಾರು ಸೈನಿಕರ ಕತ್ತಿಗಳ ಪಂಜರದ ನಡುವೆ ಕಾಪಿಟ್ಟ ಸಂಪತ್ತು ಮರೆಯಾಗಿ ಬಿಡುತ್ತದೆ. ಮದಜಲವನ್ನು ಸುರಿದು ಸುತ್ತೆಲ್ಲ ಕತ್ತಲು ಭರಿಸುವ ಮದ್ಯಾಲಿಗಳ ಕಾವಲಿನಲ್ಲಿ ಕೂಡ ಕಣ್ಣು ತಪ್ಪಿಸಿ ಓಡಿಬಿಡುತ್ತದೆ. ಈ ರೀತಿ ಸಂಪತ್ತನ್ನು ಕಾಪಾಡೋದು ತುಂಬಾ ಕಷ್ಟ ಅಂತ. ಸುಕುಮಾರ ಸ್ವಾಮಿ ಹೇಗೆ ಸುಖಭೋಗಗಳನ್ನು ಅನುಭವಿಸುತ್ತಿದ್ದನು? ನೋಡಿ, ಆತನಿಗೆ 32 ಬಳ್ಳಿ ಮಡಿಗಳ ಅರಮನೆಯ ರೂಪ, ಲಾವಣ್ಯ, ಸೌಭಾಗ್ಯ, ಕಾಂತಿ ಕೂಡಿದ ದೀವಗಣಿಕೆಯನ್ನು ಹೋಲು 32 ದಿವ್ಯ ಸ್ತ್ರೀಯರು, 32 ನಾಟಕ, 32 ಕೋಟಿ ಚಿನ್ನ, ಪಂಚರತ್ನಗಳಿಂದ ಕೂಡಿ ಸುಖಭೋಗಗಳನ್ನು ಅನುಭವಿಸುತ್ತಿದ್ದನು. ಧರ್ಮ ಬುದ್ಧಿಗೆ ದಷ್ಟು ಬುದ್ಧಿ ನೀಡಿದ ಸಲಹೆಗಳಾವು? ನಾವು ಈ ಹೊನ್ನನ್ನು ಹಂಚಿಕೊಂಡು ಮನೆಯಲ್ಲೇ ಇರುವವರಲ್ಲ ಮತ್ತು ವ್ಯಾಪಾರಕ್ಕೆಂದು ಹೊರಗೆ ಹೋಗಲೇಬೇಕು. ಆದ್ದರಿಂದ ನಮಗೆ ವಹಿಸಲು ಬೇಕಾದಷ್ಟು ಹೊನ್ನನ್ನು ತೆಗೆದುಕೊಂಡು ಉಳಿದ ಹೊನ್ನನ್ನು ವಟವೃಕ್ಷದ ಬಳಿ ಅವಿತಿಡೋಣ ಎಂದು ಸಲಹೆಯನ್ನು ನೀಡಿದನು. ಶಬರಿಯು ರಾಮಲಕ್ಷ್ಮಣರನ್ನು ಉಪಚರಿಸಿದ ರೀತಿಯನ್ನು ವಿವರಿಸಿ. ನೋಡಿ, ಬಿದ್ದು ನಮಸ್ಕಾರ ಮಾಡುತ್ತಾಳೆ. ಕಣ್ಣಿಗೆ ಒತ್ತಿಕೊಂಡು ಕಣ್ಣೀರು ಸೂಸುತ್ತಾಳೆ. ಅಯ್ಯೋ, ಇಂದು ಏನೂ ಅಣಿಯಾಗಿಲ್ಲ, ನಿನ್ನೆ ಅಷ್ಟು ಚೆನ್ನಾಗಿಲ್ಲ ಎಂದು ಹಂಬಲಿಸುತ್ತಾಳೆ. ನಂತರ ಪ್ರೀತಿಯಿಂದ ವನಮಾಲೆ ಕೊರಳಿಗೆ ಹಾಕಿ ಹಿಗ್ಗುತ್ತಾಳೆ. ಅವರಿಗೆ ತಿನ್ನಲು ಹಣ್ಣು ನೀಡಿ, ಇದಕ್ಕಿಂತ ರುಚಿಯಾದ ಹಣ್ಣು ಜಗತ್ತಿನಲ್ಲಿ ಇಲ್ಲ, ಇದನ್ನು ನಿಮಗಾಗಿಯೇ ತಂದಿರುವೆಂದು ಉಪಚರಿಸುತ್ತಾಳೆ. ದ.ರಾ ಬೇಂದ್ರೆಯವರು ಹಕ್ಕಿ ಹಾರಾಟವನ್ನು ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ? ನೋಡಿ, ಕಾಲದ ಹಕ್ಕಿಯು ನೀಲ ಮೇಘಮಂಡಲವನ್ನು ತನ್ನ ಪದವಾಗಿಸಿಕೊಂಡು ಮುಗಿಲಿಗೆ ರೆಕ್ಕೆ ಬಂದಿವೆ ಎಂಬಂತೆ ಹಾರುತ್ತಿದೆ. ನಕ್ಷತ್ರ ಮಾಲೆ ಧರಿಸಿ ಸೂರ್ಯಚಂದ್ರಗಳನ್ನು ಕಣ್ಣುಗಳನ್ನಾಗಿ ಮಾಡಿಕೊಂಡು ಹಾರುತ್ತಿದೆ. ಕಾಲಪಕ್ಷಿಯು ಭೂಮ್ಯಾಕಾಶ ಒಳಗೊಂಡ ವಿಶಾಲ ವ್ಯಾಪ್ತಿಯಲ್ಲಿ ಹಾರುತ್ತಿದೆ ಎಂದು ಕವಿ ವರ್ಣಿಸಿದ್ದಾರೆ. ಈ ನೆಲದೊಡನೆ ತಾನು ಸಹಬಾಳ್ವೆ ಮಾಡುವುದಿಲ್ಲವೆಂದು ದುರ್ಯೋಧನನು ಹೇಳಲು ಕಾರಣವೇನು? ನಾನು ನೆಲಕ್ಕಾಗಿ ಹೋರಾಡುತ್ತಿಲ್ಲ, ಪಾಂಡವರೊಡನೆ ಛಲಕ್ಕಾಗಿ ಹೋರಾಡುತ್ತಿರುವೆ. ಈ ನೆಲ ನನಗೆ ಪಾಳು ಬಿದ್ದ ನೆಲದಂತೆ. ದಿನಪಸುತ ಕರ್ಣನನ್ನು ಕೊಲ್ಲಿಸಿದ ಈ ನೆಲದ ಜೊತೆ ನಾನು ಸಹಬಾಳ್ವೆ ಮಾಡುವುದಿಲ್ಲ ಎಂದು ಭೀಷ್ಮರಿಗೆ ಹೇಳುತ್ತಾನೆ. ಅಂದರೆ ತನ್ನ ಗೆಳೆಯನಾದಂಥ ಕರ್ಣನನ್ನು ಕೊಲ್ಲಿಸಿದ ಈ ನೆಲದ ಜೊತೆ ನಾನು ಸಹಬಾಳ್ವೆ ಮಾಡೋದಿಲ್ಲ ಅಂತ ಹೇಳ್ತಾನೆ.
ನೋಡಿ, ವಿಜಯಶ್ರೀ ಸಬರದವರು ಒಡೆಯನ ಮನೆ ಅಂಗಳದ ಪ್ರಕೃತಿ ಸಂಭ್ರಮವನ್ನು ಹೇಗೆ ವರ್ಣಿಸಿದ್ದಾರೆ ನೋಡಿ. ಅವರು ವಸಂತ ಮುಖ ತೋರಲಿಲ್ಲ ಎಂಬ ಕವನದಲ್ಲಿ ಒಡೆಯನ ಮುಖನೆಯ ಅಂಗಳದಲ್ಲಿ ಮೈತುಂಬಿ ನಿಂತ ಮಾವಿನ ಮರಗಳಿವೆ, ಹಕ್ಕಿಗಳು ರೆಕ್ಕೆ ಬಿಚ್ಚಿ ಹಾರುತ್ತಿವೆ, ಕೋಗಿಲೆಗಳು ಮನದುಂಬಿ ಹಾಡುತ್ತಿವೆ, ಹೀಗೆ ಇಳಿಯಲ್ಲಿ ಕಡಲುಕ್ಕಿ ಹರಿಯುವ ಸಂಭ್ರಮ ಕಾಣುತ್ತಿದೆ ಎಂದು ವರ್ಣಿಸಿದ್ದಾರೆ. ವಿವೇಕಾನಂದರು ದೇಶದ ಪ್ರಗತಿ ಹೇಗೆ ಸ್ಥಿರವಾಗುವುದು ಎಂದು ವಿವರಿಸಿದ್ದಾರೆ ನೋಡಿ. ಜನರಿಗೆ ಸಂಸ್ಕೃತಿಯನ್ನು ನೀಡಬೇಕು, ಏಕೆಂದರೆ ಕೇವಲ ಸಂಸ್ಕೃತಿ ಮಾತ್ರ ಆಘಾತವನ್ನು ಸಹಿಸಬಲ್ಲದು. ಸಂಸ್ಕೃತಿ ರಕ್ತದಲ್ಲಿ ಅರಿಯುವಂತೆ ಮಾಡಬೇಕು, ಆಗ ಮಾತ್ರ ದೇಶದ ಪ್ರಗತಿ ಸ್ಥಿರವಾಗುತ್ತದೆ ಎಂದು ವಿವೇಕಾನಂದರು ಹೇಳಿದ್ದಾರೆ ನೋಡಿ. ಪೆರಿಯಾರ್ ಚಳವಳಿಯ ಮುಖ್ಯಾಂಶಗಳನ್ನು ಪಟ್ಟಿ ಮಾಡಿ ನೋಡಿ. ಪೆರಿಯಾರ್ ದ್ರಾವಿಡ ಚಳವಳಿ ಎಂಬ ಜನಾಂಗೀಯ ಪರಿಕಲ್ಪನೆ ಕೇಂದ್ರ ಚಳವಳಿಯನ್ನು ರೂಪಿಸಿದರು. ತಮಿಳು ಭಾಷೆಯನ್ನು ದ್ರಾವಿಡ ಭಾಷೆ ಎಂದರು. ಜಾತಿ ಮತ್ತು ಲಿಂಗ ತಾರತಮ್ಯಗಳನ್ನು ವಿರೋಧಿಸಿ ಸಮಾನತೆ ಆಶಯವನ್ನು ಎತ್ತಿ ಹಿಡಿದರು. ಪೈಗಳು ಪ್ರಾಸ ತೊರೆದು ಬರೆಯಲು ನಿಶ್ಚಯಿತ ಸಂದರ್ಭವನ್ನು ವಿವರಿಸಿ ನೋಡಿ. ಒಂದು ಮುಂಜಾನೆ ಮಾಳಿಗೆಯಲ್ಲಿ ಶತಪಥಗೈಯುತ್ತಿರುವ ಹಠಾತ್ತಾಗಿ ಆಗೋದು ಹೋಗೋದು ದೇವರ ಇಚ್ಛೆ, ಓಡೋದು ಬಿತ್ತೋದು ನನ್ನ ಇಚ್ಛೆಯನ್ನು ಮೀನವೇಶ ನೋಡದೆ ಪ್ರಾಸವನೀಗಲೇ ತೊರೆದು ಬಿಡುವುದೇ ನಿಶ್ಚಯ ಎಂದು ಪೈಗಳು ಪ್ರಾಸ ಬಿಟ್ಟು ಬರೆಯಲು ನಿಶ್ಚಯಿಸಿದರು. ರವೀಂದ್ರನಾಥ್ ಟಾಗೋರ್ ಭಾರತ ಲಕ್ಷ್ಮಿ ವಿದಾಯ ಗೀತೆಗಳನ್ನು ಶೇಖ್ ಮೊಹಮ್ಮದ್ ಇಕ್ಬಾಲ್ ಕನ್ನಡಿಸಿ ಸ್ವದೇಶಾಭಿಮಾನ ಪತ್ರಿಕೆಯಲ್ಲಿ ಪ್ರಕಟಿಸಿದರು. ಇನ್ನು ಕವಿಗಳ ಸಾಹಿತ್ಯಗಳ ಜನ್ಮಸ್ಥಳ, ಕಾಲ, ಕೃತಿ ಮತ್ತು ಬಿರುದಿ ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ ಎಂದಿದ್ದಾರೆ ನೋಡಿ. ದೇವನೂರು ಮಹಾದೇವ ನೋಡಿ, ಇವರ ಕಾಲ ನೋಡ್ಕೊಳ್ಳಿ, ಎಲ್ಲಿ ಹುಟ್ಟಿದ್ದಾರೆ ಅಂತ ಅನ್ನೋದು ಬರೀಬೇಕು, ಮತ್ತು ಅವರ ಕೃತಿಗಳು ಮತ್ತು ಅವರಿಗೆ ಏನೇನು ಪ್ರಶಸ್ತಿಗಳು ಲಭಿಸಿವೆ ಅನ್ನೋದು. ಮತ್ತು ಇನ್ನೊಂದು ಜಿ.ಎಸ್. ಶಿವರುದ್ರಪ್ಪ, ಅವರ ಕಾಲ ಮತ್ತು ಎಲ್ಲಿ ಹುಟ್ಟಿದ್ದಾರೆ ಅನ್ನೋದು, ಮತ್ತು ಅವರ ಕೃತಿಗಳು ಮತ್ತು ಅವರಿಗೆ ಏನೇನು ಪ್ರಶಸ್ತಿಗಳು ಬಂದಿದ್ದಾವೆ ಅನ್ನೋದನ್ನು ಬರೀಬೇಕು. ಇನ್ನು ಪ್ರಸ್ತಾರ ಹಾಕಿ ಗಣ ವಿಂಗಡಿಸುವುದು ನೋಡಿ, ಯಾವ ರೀತಿ ಗಣ ವಿಂಗಡಿಸಬೇಕು ಅನ್ನೋದು. ಇದು ಮಾತ್ರಾಗಣ ಆಧಾರಿತ ಭಾಮಿನಿ ಷಟ್ಪದಿಯ ಲಕ್ಷಣವಾಗಿದೆ. ಇನ್ನು ಅಲಂಕಾರ ಹೆಸರುದು, ಗೀಜಗನ ಗೂಡುಗಳು ಕೊರಟ್ಟಿನಂತೆ ತೂಗಾಡುತ್ತಿದ್ದವು ನೋಡಿ. ಅಂತೆ ಅಂತ ಬಂತಂದ್ರೆ ಅದು ಉಪಮಾಲಂಕಾರ. ಉಪಮೇಯ ಗೀಜಗನ ಗೂಡುಗಳು, ಉಪಮಾನ ತೊಟ್ಟಿಲು, ಉಪಮಾಚಕ ಅಂತೆ ಸಮಾನ ಧರ್ಮ ತೂಗಾಡುವುದು. ಇನ್ನು ಗಾದೆಯನ್ನು ವಿಸ್ತರಿಸಿ ಬರಲಿಕ್ಕೆ ಹೇಳ್ತಾರೆ. ಕೈ ಕೆಸರಾದ ಬಾಯಿ ಮೊಸರು ಅಥವಾ ಹಾಸಿಗೆ ಇದ್ದಷ್ಟು ಕಾಲು ಚಾಚು. ಇನ್ನು ಸಂದರ್ಭ ಸ್ವಾರಸ್ಯ ನೋಡಿ, ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ. ಇದು ಭಾಗ್ಯಶಿಲ್ಪಿಗಳು ಪಾಠದಿಂದ. ನಾನು ಹಾಗೆ ತೋರಿಸ್ತಾ ಹೋಗ್ತೀನಿ, ನೋಡ್ತಾ ಹೋಗಿ ನೋಡಿ. ಜವಾಹರ್ಲಾಲ್ ನೆಹರು ಅವರು ವಿಶ್ವೇಶ್ವರಯ್ಯವರ ಬಗ್ಗೆ ಮಾತಾಡಿದಂಥ ಮಾತು ಇದು. ಅಮ್ಮ ನಾನೂರು ಡಾಕ್ಟರ್, ನಾನು ಆಕೆಯನ್ನು ಪರೀಕ್ಷಿಸಲಿ. ಇದು ಯುದ್ಧ ಪಾಠದಿಂದ. ಮರೆಗೆ ಬಾ ಅಣ್ಣಯ್ಯ ಪರೀಕ್ಷಿಸುವ ಮುನ್ನ ನೋಡಿ, ಶಬರಿ ಗದ್ದೆ ಪಾಠದಿಂದ. ನೋಡಿ, ಹಸುರು ಪಾಠದಿಂದ, ಹಸುರತ್ತಲ್ ಹಸುರಿತ್ತಲ್, ಹಸುರು ಪದ್ಯದಿಂದ. ಮೋಸ ಮಾಡಿ ನಮಗೆ ದೇಶ ಗೆದಿತಾರೋ, ಹಲಗಲಿ ಬೇಡರು ಪದ್ಯದಿಂದ. ಅರಸುಗಳ ವಾಜಿಯಂ ಬಿಡು ನೋಡಿ, ಪದ್ಯಭಾಗ ಪೂರ್ಣ ಮಾಡುವುದು. ಈ ರೀತಿ ಪದ್ಯಭಾಗವನ್ನು ಪೂರ್ಣ ಮಾಡಬೇಕು. ಇನ್ನು ಒಂದು ಪದ್ಯಭಾಗವನ್ನು ಕೊಟ್ಟಿರ್ತಾರೆ, ಅದರ ಸಾರಾಂಶವನ್ನು ಬರೀಬೇಕು. ಕೆಲವೊಂದು ಫಿಕ್ಸ್ ಪದ್ಯ ಇದ್ದಾವೆ, ಅವನ್ನೇ ಕೇಳ್ತಾರೆ, ಅವನ್ನೇ ಬರೀಬೇಕು. ಕೆಲವೊಂದು ಈ ರೀತಿ ನೀವು ಪ್ರಶ್ನೆ ಪತ್ರಿಕೆಯನ್ನು ನೋಡಿದರೆ ನಿಮ್ಗೆ ಗೊತ್ತಾಗ್ತದೆ. ಇನ್ನು 8-10 ವಾಕ್ಯಗಳಲ್ಲಿ ಉತ್ತರಿಸುವುದು ನೋಡಿ. ಅಗ್ನಿಭೂತಿ ವಾಯುಭೂತಿಯರು ಪಂಡಿತರಾದ ಬಗೆಯನ್ನು ವಿವರಿಸಿರಿ. ಅಥವಾ ಸೂರ್ಯಮಿತ್ರನು ತಮ್ಮ ಮಾವನೆಂದು ತಿಳಿದಾಗ ಅಗ್ನಿಭೂತಿ ವಾಯುಭೂತಿಯರಲ್ಲಿ ಮೂಡಿದ ಭಾವನೆಗಳೇನು ನೋಡಿ. ಇದು ಮೊದಲನೇ ಪ್ರಶ್ನೆಯ ಉತ್ತರ, ಇದು ಅಥವಾ ಪ್ರಶ್ನೆಯ ಉತ್ತರ. ಇನ್ನು ಹಕ್ಕಿ ಹಾರುತ್ತಿದೆ ನೋಡಿದರ ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಅಥವಾ ನಿಸರ್ಗದತ್ತವಾದ ಕಾಲಚಕ್ರದ ಎದುರಿನಲ್ಲಿ ಎಲ್ಲರೂ ತೆಗೆಯಲಾಗಲೇಬೇಕು ಎಂಬುದನ್ನು ದ ರಾ ಬೇಂದ್ರೆಯವರು ಹೇಗೆ ನಿರೂಪಿಸಿದ್ದಾರೆ ವಿವರಿಸಿ ನೋಡಿ. ಇದು ಅಥವಾ ಪ್ರಶ್ನೆಯ ಉತ್ತರ. ಇನ್ನು ಗದ್ಯಭಾಗವನ್ನು ಓದಿಕೊಂಡು ಪ್ರಶ್ನೆಗಳಿಗೆ ಉತ್ತರಿಸೋದು. ಗದ್ಯಭಾಗ ಕೊಟ್ಟಿರ್ತಾರೆ, ಅದನ್ನು ಓದಿಕೊಂಡು ಪ್ರಶ್ನೆಗಳು ಸುಲಭ ಇರ್ತವೆ, ಅವನ್ನೇನು ಓದಿದರೆ ಅದರಲ್ಲೇ ಇರ್ತದೆ ಉತ್ತರಿಸುವುದು. ಇನ್ನು ಪತ್ರಲೇಖನ ಬರೆಯೋದು, ಒಂದು ಖಾಸಗಿ ಪತ್ರ ಇರ್ತದೆ, ಒಂದು ಮನವಿ ಪತ್ರ ಇರ್ತದೆ, ಅದನ್ನು ನೀವು ಬರೀಬೇಕು. ಮತ್ತು ರಾಷ್ಟ್ರೀಯ ಭಾವಕ್ಕೆ ಶಾಲೆಗಳಲ್ಲಿ ಮೌಲ್ಯ ಶಿಕ್ಷಣದ ಮಹತ್ವ. ಈಗಾಗಲೇ ನಾನು ಪ್ರಬಂಧದ ಬಗ್ಗೆ ವಿಡಿಯೋಗಳನ್ನು ಮಾಡಿದ್ದೀನಿ, ಯಾವ್ಯಾವ ಇಂಪಾರ್ಟೆಂಟ್ ಪ್ರಬಂಧ ಅಂತ ಅವನ್ನು ಬರೀಬೇಕು. ಮತ್ತೆ ಇನ್ನೊಂದು ಪತ್ರಿಕೆಯೊಂದಿಗೆ ಭೇಟಿಯಾಗೋಣ.